ಜಾತಿ ಗಣತಿ ದೊಡ್ಡವರು ಮಾತ್ರ ತಲೆ ಕೆಡಿಸ್ಕೊತಾರೆ. ನಮ್ ಜಾತಿ ಕಷ್ಟ ಆಗ್ತಾ ಇದೆ. ನಮ್ ಜಾತಿಗೆ ಯಾರೊಬ್ರು ಹೇಳಿದ್ರಲ್ವಾ, ನಾಯ್ಪಾಡಾಗಿದೆ ನಮ್ಮವ್ರ ಜಾತಿ. ಇವರು ನಾಯಿಗೆ ಸಮಟೈಮ್ಸ್ ಇದಕ್ಕಿಂತ ಒಳ್ಳೆ ವ್ಯವಸ್ಥೆಗಳನ್ನ ಕೆಲವು ಶ್ರೀಮಂತರು ಕೊಡ್ತಾರೆ. ಹಾಸಿಗೆಯಲ್ಲಿ ಮಲಗಿಸ್ತಾರೆ, ಸ್ನಾನ ಮಾಡಿಸ್ತಾರೆ, ಸೋಪ್ ಹಾಕಿ ಸ್ನಾನ ಮಾಡಿಸ್ತಾರೆ, ಅದಕ್ಕೆ ವಿಪರೀತವಾದಂತಹ ಫುಡ್ ತರ್ತಾರೆ, ಕಾರಲ್ಲಿ ಕರ್ಕೊಂಡು ಹೋಗ್ತಾರೆ, ಎಸಿ ರೂಮ್ ಅಲ್ಲಿ ಹೊರಗಡೆ. ಇವರ ಹತ್ರ ಹೋಗ್ಬಿಟ್ಟು ಸ್ವಚ್ಛ ಭಾರತ ಅಭಿಯಾನ ಮಾಡೋಣ ಅಂತಂದ್ರೆ ಮಾಡ್ತಾರ? ಉದಾಹರಣೆ ಹೇಳಿದ್ದು. ನಮ್ಮ ದೇಶ ಎಲ್ಲದರ ಬಗ್ಗೆ ಹೆಮ್ಮೆ, ಜೊತೆಗೆ ಖಾಲಿ ಬಾಯಲ್ಲಿ ಮಾತಾಡಿದ್ರೆ ಆಗಲ್ಲ. ಇವರನ್ನ ಮುಖ್ಯವಾಹಿನಿಗೆ ತರಬೇಕಲ್ವಾ? ನಾವು ಅವತ್ತೊಮ್ಮೆ ಇದರ ಬಗ್ಗೆ ಮಾತಾಡ್ತಾ ಇದ್ವಿ. ಯಾವುದರ ಬಗ್ಗೆ? ನಕ್ಸಲೈಟ್ಗಳ ಬಗ್ಗೆ ಮಾತಾಡ್ತಾ ಇದ್ವಿ. ನಾನು ಒಂದು ಉದಾಹರಣೆ ಹೇಳ್ತೀನಿ. ಯಾರಿಗೆ ಈಗ ಅಂಬೇಡ್ಕರ್ ಅವರಿಗೆ ಈಗ ಏನಪ್ಪ ಹಿಂಗಾಗ್ತಾ ಇದೆ, ನನ್ನ ಜನಗಳನ್ನ ನನ್ನನ್ನು ಈ ತರ ನೋಡ್ತಾ ಇದಾರಲ್ಲ ಅಂತ ಹೇಳಿ ಅವ್ರಿಗೊಂದು ಸ್ಪಾರ್ಕ್ ಆಯ್ತು. ಆ ಸ್ಪಿರಿಟ್ ಎಲ್ಲಿಂದ ಕರ್ಕೊಂಡೋಯ್ತು. ಲಕ್ಕಿಲಿ ಪಾಸಿಟಿವ್ ವೇಯಲ್ಲಿ ಕರ್ಕೊಂಡೋಯ್ತು. ಇಲ್ಲ, ವಿದ್ಯಾಭ್ಯಾಸ ಮಾಡಬೇಕು, ನಾನು ಕಲಿಬೇಕು, ಡಿಗ್ರಿ ತೆಗಿಬೇಕು, ಸೆಟೆದು ನಿಂತರು. ನೆಗೆಟಿವ್ ಅಲ್ಲಿ ಹೋಗಿದ್ದಿದ್ರೆ, ಅಂಬೇಡ್ಕರ್ ಅವರ ಸ್ಪಿರಿಟ್ ನೆಗೆಟಿವ್ ವೇಯಲ್ಲಿ ಹೋಗಿದ್ರೆ ಡೌನ್ ಆಗ್ಬಿಡ್ತಾ ಇದ್ರು ಅಲ್ವಾ? ಸ್ಪಿರಿಟ್ ಎರಡು ಒಂದೇ ಅಲ್ವಾ? ಅವತ್ತು ನಿತಿನ್ ಗಡ್ಕರಿ ಒಂದು ಮಾತನ್ನು ಹೇಳಿದ್ರು. ಅಂದ್ರೆ ಡಾನ್ ಅಂದ್ರೆ ಶಕ್ತಿ ಒಂದೇ, ಚಾನಲೈಸಿಂಗ್ ಬೇರೆ ಬೇರೆ ಅಂತ. ಶಕ್ತಿ ಒಂದೇ, ಚಾನಲೈಸಿಂಗ್ ಬೇರೆ ಬೇರೆ. ಲಕ್ಕಿಲಿ ಅಂಬೇಡ್ಕರ್ ಅವರು ಪಾಸಿಟಿವ್ ಆಗಿ, ಅಂಬೇಡ್ಕರ್ ಅವರು ನಕ್ಸಲೈಟ್ಗಳ ತರ ಗನ್ ಎತ್ಕೊಂಡ್ಬಿಟ್ಟಿದ್ರೆ ನನ್ನ ಪ್ರಶ್ನೆ ಕೇಳೋದು, ಗ್ಯಾಂಗ್ ಕಟ್ಟಿದ್ರೆ. ಈಗ LTT ಅನ್ನುವಂತ ಒಂದು ಗ್ಯಾಂಗ್ ಇತ್ತಲ್ಲ, ಬೇಲುಪಿಳ್ಳೆ ಪ್ರಭಾಕರ್ ಅಂತ ಇದ್ನಲ್ವಾ, ಅವ್ರ ಜೊತೆ ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ಸೈನಿಕರಿದ್ರಲ್ವಾ, ಸಾಯೋದಕ್ಕೆ ರೆಡಿ ಇದ್ರಲ್ವಾ, ಸೈನೈಡ್ ತಿನ್ನೋದು ಅಲ್ಲಿ ತನಕ ಗೊತ್ತಿರಲಿಲ್ಲ. ಯಾರು ಕೂಡ ಆತ್ಮಹತ್ಯಾ ಬಾಂಬ್ ಅಂತ ಯಾರು ಗೊತ್ತಿರಲಿಲ್ಲ. ತಾನೇ ಸತ್ತು ಉಡಾಯಿಸೋದು. 20 ಜನರನ್ನ ಉಡಾಯಿಸಬೇಕು ಅಂತಂದ್ರೆ ಒಬ್ಬರನ್ನ ಬಲಿ ಕೊಡೋದು. ಕೆಲವ್ರದ್ದು ಹೆಂಗಂದ್ರೆ ಅವ್ರು ಮಾತ್ರ ಹಂಗಲ್ಲ. ಇದು ರಾಜೀವ್ ಗಾಂಧಿ ಹಂಗೆ ಕೊಂದ್ರಲ್ಲ LTT. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅಂಥದ್ದೇ ಸ್ಪಾರ್ಕ್ ಇಲ್ಲಿದ್ದಂತ ಒಂದು ಮಗುಗೆ, ಹೆಣ್ಣು ಮಗುಗೂ ಗಂಡು ಮಗುಗೆ ಬಂದ್ರೆ ನಾನು ಯಾಕೆ ಹಿಂಗ್ ಬದುಕಬೇಕು? ಬಾಂಬೆಗೆ ಹೋಗ್ತೀನಿ, ಮುಂಬೈಗೆ ಹೋಗ್ತೀನಿ, ಅಲ್ಲಿ ಆಂಟಿಲಿಯಾದಲ್ಲಿ ಮುಖೇಶ್ ಅಂಬಾನಿ ಅವರ ಅಷ್ಟು ದೊಡ್ಡ ಮನೆ, ಪಾಪ ಅವ್ರಿಗಿರ್ಲಿ, ನಾವು ಇಲ್ಲ ಅಂತ ಹೇಳ್ತಾ ಇಲ್ಲ. ನನಗೆ ಒಂದು ಬೇಸಿಕ್ ನೀಡ್ಸ್ ಇಲ್ವಾ? ರೋಟಿ ಕಪಡ ಅವ್ರ ಮಕಾನ್. ನಾನು ಇಷ್ಟೆಲ್ಲ ಈ ದೇಶದಲ್ಲಿ ಹುಟ್ಟಿದ್ದೀನಿ, ಇಷ್ಟೆಲ್ಲ ಸವಲತ್ತು, ಇಷ್ಟೆಲ್ಲ ಸಂಪನ್ಮೂಲಗಳನ್ನ ಭಗವಂತ ಕೊಟ್ಟಿದ್ದಾನೆ, ಪ್ರಕೃತಿ ಕೊಟ್ಟಿದೆ, ನನಗೊಂದು ಮನೆ ಇಲ್ವಾ? ನಾನ್ ಯಾಕೆ ಹಿಂಗಿರ್ಬೇಕು ಅಂತ ಅವನು ಗನ್ನೆತ್ಕೊಂಡ್ಬಿಟ್ರೆ? ಆಲೋಚನೆ ಮಾಡಿ ನೀವು. ಹಾಗಿದ್ರೆ ಅಲ್ಲೊಬ್ಬ ಶಾಸಕ ಅಂತಿರ್ತಾನೆ, ಅನ್ನೋದು ಗ್ರಾಮ ಪಂಚಾಯತ್ ಅಂತಿರತ್ತೆ, ಇವರಿಗೆ ಮನೆ ಮಾಡಿಕೊಡ್ಬೇಕು ಅಂತಿರತ್ತೆ, ಬಡವರಿಗೆ ಮನೆ ಮಾಡಿಕೊಡ್ಬೇಕು ಅಂತಿರತ್ತೆ. ಕೊಡುವಂತ ಮನೆಗಳು ಹೇಗಿರುತ್ತೆ ಅಂದ್ರೆ ನಿಮಗೂ ನಮಗೂ ಎಲ್ರಿಗೂ ಗೊತ್ತು. ಅದು 3 ಲಕ್ಷ, 2 ಲಕ್ಷ, 3 ಲಕ್ಷಕ್ಕಿಂತ ಆ ಕಡೆ ಈ ಕಡೆ ಹೋಗೋದಿಲ್ಲ. ಆದ್ರೆ ಇದಕ್ಕಿಂತ ಅಟ್ಲೀಸ್ಟ್ ಅವರನ್ನು ಬದುಕೊಂಡ್ಬಿಡ್ತಾರೆ. ಬಸ್ ಸ್ಟ್ಯಾಂಡ್ಗಿಂತ ಚೆನ್ನಾಗಿರ್ತದೆ. ಎಷ್ಟು ವರ್ಷಗಳ ಕಾಲ ಇದನ್ನು ಯಾರಿಗೆ ಹೇಳ್ಬೇಕು ಸರ್? ನೋಡಿ ಕೆಲವು ದೃಶ್ಯಗಳು ತೋರಿಸ್ಬಿಡ್ತೀನಿ ನಿಮಗೆ, ಹೊಟ್ಟೆ ಉರಿಯುತ್ತೆ ಸರ್. ಇದನ್ನು ಯಾವನ ಹೈಲೈಟ್ ಮಾಡ್ತಾನೆ? ಇವತ್ತು ಓಂ ಪ್ರಕಾಶ್ ಅವರು 17 ಎಕರೆ ಜಾಗ ಇತ್ತು, 5 ಎಕರೆ 5 ಎಕರೆ ಮಗನಿಗೆ ಕೊಟ್ಟರು, 5 ಎಕರೆ ತಂಗಿ ಕೊಟ್ಟರು ಅಂತ ಹೇಳಿ. ಆ 5 ಎಕರೆ ಅದು ಅವ್ರಿಗಿರ್ಲಿ. ಸರ್ಕಾರದ ಅನೇಕ ಜಾಗಗಳಿರುತ್ತಲ್ಲ, ಒಂದು 2 ಎಕರೆ ಜಾಗದಲ್ಲಿ ಒಂದು 80 ಕುಟುಂಬ ಬದುಕು ಬಿಡ್ತಾವಲ್ಲ. ಅದು ಕೂಡ ಎಲ್ಲರನ್ನ ಖುಷಿಪಡಿಸಿ ಸಂಗೀತ ಕೊಡ್ಕೊಂಡು ಈ ಜಾತಿಯನ್ನು ಕೇಳೋರು ಯಾರಿಲ್ವೇ? ಇವರಿಗೆ ರಿಸರ್ವೇಶನ್ ಸಿಗಬೇಕಾ ಬೇಡವಾ? ಸಿಗಬೇಕು. ಇವರ ಬಗ್ಗೆ ಧ್ವನಿ ಎತ್ತೋರು ಯಾರು ಸರ್? ನಾವಂತೂ ನಮ್ಮ ಕೆಲಸವನ್ನು ಮಾಡ್ತೀವಿ. ನೆಲೆ ಇಲ್ಲದ ಅಲೆಮಾರಿ ಕುಟುಂಬಗಳ ಪರದಾಟ, ನೆಲೆನೇ ಇಲ್ಲ. ಅಪ್ಪನ ಸಮಾಧಿ ಕಟ್ಟೋಣ, ಅಮ್ಮನ ಸಮಾಧಿ ಕಟ್ಟೋಣ, ನಮಸ್ಕಾರ ಮಾಡೋಣ, ಇಲ್ಲ. ಸತ್ರೆ ಅಲ್ಲಲ್ಲಿ ಎಲ್ಲೋ ಬೂದಿ ಮಾಡ್ಕೊಂಡು ಹೋಗ್ತಾ ಇರೋದು ಅಲೆಮಾರಿಗಳು. ಅವ್ರ ಜೀವನ ಸಿಕ್ಕಲ್ಲಿ ಊಟ, ಜಾಗ ಇದ್ದಲ್ಲಿ ಮಲಗೋದು, ಸೆಕ್ಯೂರಿಟಿ ಇಲ್ಲ. ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಿನ ರಾಯಪುರ, ಯಾರು ಕಾಣಲಿಲ್ಲನಪ್ಪ ರಾಯಪುರದಲ್ಲಿ. ಈ ಹಿಂದೆ ಸರ್ಕಾರಿ ಗೋಮಾಳದಲ್ಲಿ ವಾಸ ಮಾಡ್ತಾ ಇದ್ರು. ಗೋಮಾಳ ಅಂದ್ರೆ ಗೊತ್ತಲ್ಲ, ಹಸುಗಳಿಗೆ. ಅದಕ್ಕಿಟ್ಟಿದೀವಿ ಜಾಗ, ಮನುಷ್ಯರಿಗೆ ಇಟ್ಟಿಲ್ಲ. ಕೆರೆ ತುಂಬಿದ ಹಿನ್ನೆಲೆ ಸುರಕ್ಷಿತ ಜಾಗಕ್ಕೆ ಶಿಫ್ಟ್ ಮಾಡಿದ ಸರ್ಕಾರ. ಅಲ್ಲಿ ವಾಸ ಮಾಡ್ತಾ ಇದ್ರು, ಕೆರೆ ತುಂಬೋಯ್ತು, ಬನ್ರಪ್ಪ ಇಲ್ಲಿ ಅಂತೇಳಿ. ಮನೆ ಮಾಡ್ಕೊಡ್ತೀವಿ ಅಂತ ಯಾರು ಆಲೋಚನೆ ಮಾಡಲಿಲ್ಲ. ಆಮೇಲೆ ಇದನ್ನ ನೀವು ಇವರೆಲ್ಲ 2 ತಗೋತಾರೆ, 3 ತಗೋತಾರೆ, ಕಳ್ಳರಿದ್ದಾರೆ ಅಂತ ಹೇಳೋಂಗಿಲ್ವೇ ಇವ್ರನ್ನ? ಜಾಗ ಕೊಟ್ಟು ಹಕ್ಕುಪತ್ರ ನೀಡಿ ಮನೆ ಕಟ್ಟಿಸಿ ಕೊಡ್ತೀವಿ ಅಂದಿದ್ರು.
ಜಾಗ ಕೊಟ್ಟು ಹಕ್ಕುಪತ್ರ ಎಷ್ಟು ವರ್ಷ ಇದೀಗ ಜಾಗ ಕೊಟ್ಟು ಹಕ್ಕುಪತ್ರ ನೀಡಿಲ್ಲ, ಸೂರು ಕೊಡ್ಲಿಲ್ಲ. ಜಾಗ ಕೊಟ್ಟಿದಾರಾ? ಹಕ್ಕುಪತ್ರ ಕೊಟ್ಟಿಲ್ಲ. ಹಕ್ಕುಪತ್ರ ಇಲ್ಲ, ಅದು ಯಾರು ಬೇಕಿದ್ರೆ ಬಂದು ಅದನ್ನು ಚೇಂಜ್ ಮಾಡ್ಕೊಂಡು ಹೋಗ್ಬೋದು. 7 ವರ್ಷಗಳಿಂದ 80ಕ್ಕೂ ಹೆಚ್ಚು ಅಲೆಮಾರಿಗಳು ಅಲಿಸ್ತಾ ಇದ್ದಾರೆ. ಸೀರೆ ಕಟ್ಟಿದ ಜೋಬಡಿಯಲ್ಲಿ ವಾಸಿಸ್ತಾರೆ ಅಲೆಮಾರಿ ಅರೆ ಅಲೆಮಾರಿ ಯೋಜನೆಯಡಿ ಮನೆ ಕಟ್ಟಿಸಿಕೊಡಬೇಕಿದೆ. ಆಂಜನೇಯ ಸಚಿವರಾಗಿದ್ದ ಮಂಜೂರಾಗಿದ್ದ ಭೂಮಿ. ಈಗ ಅಲೆಮಾರಿ ಯಾರು ಮಾಡ್ಬೇಕೀಗ? ಸಮಾಜ ಕಲ್ಯಾಣ ಇಲಾಖೆ ಅಲ್ವಾ? ಸಮಾಜ ಕಲ್ಯಾಣ ಇಲಾಖೆಯವರು ಯಾರು? ನಮ್ಮ ಪ್ರಿಯಾಂಕರ್ಗೆ ಅಲ್ವಾ? ಇದ್ರ ಬಗ್ಗೆ ಯಾಕೆ ಮಾತಾಡಲ್ಲ ಪ್ರಿಯಾಂಕರ್ಗೆ ಬರುತ್ತೆ ಅನ್ಸಿದ್ದೀನಿ ಅಲ್ವಾ? ಮೋಸ್ಟ್ಲಿ ಅವರಿಗೆ ಬರುತ್ತೆ. ನೋಡಿ, ಸಂಬಂಧಪಟ್ಟವರ ಗಮನಕ್ಕೆ ಮತ್ತೊಮ್ಮೆ ತರ್ತಾ ಇದ್ದೀನಿ. ಕರಿಬಸಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನೋಡಮ್ಮ, ಇದರ ಬಗ್ಗೆ ಒಂದು ಧ್ವನಿ ಎತ್ತಬೇಕಲ್ಲಮ್ಮ. ವೋಟ್ ತಗೊಂಡ್ರೆ ಮುಗಿದೋಯ್ತಾ? ನೀವು ಯಾವ ಪಾರ್ಟಿ ನನಗೆ ಗೊತ್ತಿಲ್ಲ, ಯಾವುದೇ ಪಾರ್ಟಿ ಆಗಿರಿ, ಹೆಣ್ಣು ಮಗಳಿದ್ದೀರಿ, ಆ ಕಷ್ಟ ಕಾರ್ಪಣ್ಯಗಳು ಅದಕ್ಕೊಂದು ಅವಕಾಶ. ಅದು ಏನು ದೊಡ್ಡದು ಹೊಸ ಕಾನೂನು ಮಾಡಬೇಕಾಗಿಲ್ಲ. ಅವರಿಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಜಾಗ ಸಿಕ್ಕಿದೆ, ಮನೆ ಕಟ್ಟೋದಕ್ಕೆ ಏನು ಗ್ರಾಮ ಪಂಚಾಯಿತಿ ವ್ಯವಸ್ಥೆಯಲ್ಲಿ ಮಾಡಿದ್ರೆ 80 ಜನರಿಗೆ ಅಥವಾ ತುಂಬಾ ಜನ ಇದ್ರೆ ಫಸ್ಟ್ ಸೆಕೆಂಡ್ ಅಂತ ಮಾಡಿ. ನೂರುಲ್ಲಾ ಪಿಡಿಒ, ನೂರುಲ್ಲಾ ಸಾಹೇಬ್ರೆ, ಇದರ ಬಗ್ಗೆ ಏನು ಕತೆ? ಹನುಮಂತಪ್ಪ ಇಒ, ಹನುಮಂತಪ್ಪ ಸಾಹೇಬ್ರೆ, ಇವರ ಪಾಲಿಗೆ ಒಂದು ಆಂಜನೇಯರಾಗಿ ಇವರನ್ನ ಒಂದು ಏನೋ ಆತ ಬೆಟ್ಟವನ್ನೇ ಎತ್ಕೊಂಡ್ ಬಂದಿದ್ದಾರೆ. ನೀವು ಹಾಗೇನೆ ಇವರಿಗೆ ಈ 80 ಕುಟುಂಬವನ್ನು ಎತ್ತಿ ಒಂದು ವ್ಯವಸ್ಥೆ ಮಾಡಿಕೊಡಿ. ಜಗದೀಶ್ ತಹಶೀಲ್ದಾರ್ ಸಾಹೇಬ್ರೆ, ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ಸಂಬಳ ಬರ್ತಾ ಇದೆಯಾ ಪ್ರತಿ ತಿಂಗಳು? ಇವರ ಬಗ್ಗೆ ಏನ್ ಮಾಡಬೇಕು? ಇವರಿಗೆ ಮನೆ ಕಟ್ಟಿಸ್ಕೊಡೋರು ಯಾರು? ಸರ್ಕಾರದಲ್ಲಿ ಯಾವುದೇ ಫೆಸಿಲಿಟೀಸ್ ಇಲ್ವಾ? NY ಗೋಪಾಲಕೃಷ್ಣ ಶಾಸಕರು, ಗೋಪಾಲಕೃಷ್ಣ ಅವರೇ, ವೈಯಕ್ತಿಕವಾಗಿ ನಿಮ್ಮ ಬಗ್ಗೆ ನನಗೆ ಬಹಳ ಒಳ್ಳೆ ಗೌರವ ಇದೆ. ಯಾಕಂದ್ರೆ ನಿಮ್ಮ ಆ ಭಾಗದಲ್ಲಿ ಆತಿಥ್ಯಗಳು ನೋಡಿದ್ದೀನಿ, ಕೇಳಿದ್ದೀನಿ ನಿಮ್ಮ ಬಗ್ಗೆ. ಇವರ ಬಗ್ಗೆ ಯಾಕೆ ಸರ್ ಆತಿಥ್ಯ ಇಲ್ಲ? 80 ಮನೆ ಸರ್, 824, 80 ಮನೆ ಸೇರಿದ್ರು ಕೂಡ ನಿಮಗೆಷ್ಟು? ಒಂದು ಮನೆಗೆ 3 ಲಕ್ಷ ಆದ್ರೂ ಕೂಡ 2.5 ಕೋಟಿಯಲ್ಲಿ ಮುಗಿದೋಗ್ಬಿಡ್ತದೆ. ಈ ನಮ್ಮ ಸಿಎಂಗಳು, ಡಿಸಿಎಂಗಳು ಉಳಿದವರೆಲ್ಲ ತಮ್ಮ ಮನೆಗಳಿಗೆ 5-5, 6 ಕೋಟಿ ಒಂದೊಂದು ಮನೆಗೆ ಮಾಡ್ತಾರೆ. ಸೋಮಶೇಖರ್ ಸಿಒ, ಕಾರಜೋಳ ಅವರು, ಗೋವಿಂದ ಕಾರಜೋಳ ಅವರು ಸಂಸದರು, ಆಂಜನೇಯ ಮಾಜಿ ಸಚಿವರು ಜಾಗ ಕೊಟ್ಟಿದ್ದಾರೆ, ಮನೆ ಕೊಡ್ರಪ್ಪ, ಒಂದು ಮನೆ ಕೊಟ್ಟುಬಿಟ್ಟು ಒಂದು ವ್ಯವಸ್ಥೆ ಮಾಡಿಕೊಡಿ. ಆಂಜನೇಯ ಅವರಿದ್ದಾರೆ. ಆಂಜನೇಯ ಸಾಹೇಬ್ರೆ ನಮಸ್ಕಾರ. ನಮಸ್ಕಾರ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಸಚಿವರಾಗಿದ್ದಾಗ ನೋಡಿ, ಕೆಲವು ಕಡೆ ಎಲ್ಲ ಈ ಹಾಸ್ಟೆಲ್ ಮತ್ತೊಂದು ಇವನ್ ಒಂದು 8 ಕೋಟಿ ಕ್ಷಣಕ್ಕೆಲ್ಲ ಬಿಡುಗಡೆ ಮಾಡಿದ್ರು. ನಾನು ಈಗಲೂ ನೆನಪಿಸ್ಕೊತೀನಿ. ಬಿಡುಗಡೆ ಮಾಡಿ ಎಲ್ಲ ಕೊಟ್ಟಿದ್ರು ಸರ್. ಏನ್ ಮಾಡೋದು ಪಾಪ, ಈ ಪಾಲೆಮಾರಿಗಳು ದಿಕ್ಕು ದಶೆ ಇಲ್ದ ಜನಾಂಗದ ಬಗ್ಗೆ ಕಳಕಳಿ ಇರ್ಬೇಕು ಆಳುವ ಜನರಿಗೆ. ಸರ್ ಇದು ಪ್ರೊಸೀಜರ್ ಹೆಂಗೆ ಸರ್? ಈಗ ನೀವು ಜಾಗ ಕೊಡಿಸಿದೀರ ಅವರಿಗೆ, ಹೌದು. ಈ ಮನೆಯ ಪ್ರೊಸೀಜರ್ ಹೆಂಗೆ? ಈಗ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅದಕ್ಕೆ ವ್ಯವಸ್ಥೆ ಇದೆಯಾ? ವಿಶೇಷವಾಗಿ ಕೊಡಬಹುದು ಸರ್. ಎಲ್ಲಾ ಇಲಾಖೆಯಲ್ಲೂ ಅವಕಾಶ ಇದೆ, ಅದರಲ್ಲಿ ಮಾತ್ರ ಇವ್ರಿಗೆ ಮಾತ್ರ ಪಾಪ ವಿಶೇಷವಾಗಿ ಒಂದು 200 ಕೋಟಿ ರೂಪಾಯಿ ದುಡ್ಡಿಟ್ಟಿದೆ ಇವ್ರಿಗೋಸ್ಕರ, ಈ ಜನರಿಗೋಸ್ಕರ, ಕಲ್ಯಾಣಕ್ಕೋಸ್ಕರ. ನಾವು ದುಡ್ಡು ತಗೊಂಡು ರೋಡ್ ಮಾಡಿ ಎಲ್ಲಾ ಮಾಡಿಸಿ ಪಾಪ ಅವ್ರಿಗೆ ಮನೆ ಕಟ್ಟಿಸ್ಕೊಡ್ಬೇಕು. ಅಷ್ಟೊಳಗೆ ಸೋತೋದ್ವಿ ನಾವು, ಬರ್ಲಿಲ್ಲ, ಮತ್ತೆ ಇದಾಗ್ಲಿಲ್ಲ. ನಾನೇ ಹೋಗಿ ಒಂದ್ ಸರ್ತಿ ನೋಡಿ ಇದು ಮಾಡ್ತೀನಿ ಸರ್, ಅದು ಏನಾಗಿದೆ ಅಂತ ನೋಡಿ ಇದು ಮಾಡ್ತೀನಿ ನಾನು. ದಯವಿಟ್ಟು ಸ್ವಲ್ಪ ನೋಡಿ ಸರ್. ಇಲ್ಲ ಮಾಡೋಣ. ಈ ಸಲ ಗೆದ್ದಿದ್ರೆ ಒಂದು ಮಿನಿಸ್ಟರ್ ಆಗ್ತಿದ್ದಾರೆ ನೋಡಿ. ಏನ್ ಮಾಡೋದು ಸರ್, ಜನ ಅಣ್ಣ ವ್ಯಾಪಾರ ಮತದಾರರು ಒಳ್ಳೆ ರೇಟಿಗೆ ಮಾರ್ಕೊಂಡ್ಬಿಡ್ತಾರೆ. ಏನ್ ಮಾಡೋಣ ಹೇಳಿ? ಸ್ವಲ್ಪ ನೋಡಿ, ಇಲ್ಲ ಇನ್ನೂ ಅವಕಾಶಗಳು ಬರ್ಬೋದು. ಆಂಜನೇಯ ಸಾಹೇಬ್ರೆ ನೋಡಿ ಸ್ವಲ್ಪ ದಯವಿಟ್ಟು ಇದ್ರ ಬಗ್ಗೆ. ಇಲ್ಲ ಪಾಪ ನಾನು ಇದು ಮಾಡ್ತೀನಿ ನೋಡಿ, ನೀವು ಗಮನ ಸೆಳೆದಿರಂದ್ರೆ ನಾನು ಗಮನ ಕೊಡ್ತೀನಿ. ಈಗ ಮಾತಾಡ್ತೀನಿ ನೋಡೋಣ, DC ಹತ್ರ ಮತ್ತು ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳ ಹತ್ರ ಮಾತಾಡಿ ವೆರಿ ಗುಡ್ ಸರ್ ಏನಾಗಿದೆ ನೋಡ್ತೀನಿ. ನಾನೇ ಹೋಗಿ ಎಲ್ಲ ಮುಡಿಸಿದ್ದೆ ಸರ್. ಜಾಗ ಎಲ್ಲಾ ಕಡೆಗೆ, ಇದು ಒಂದಲ್ಲ, ರಾಜ್ಯದ ಎಲ್ಲಾ ಕಡೆಗೂ ಈ ಪಾಪ ಅವು ಏನೇನಿಲ್ಲ ಪಾಪ ಜನಕ್ಕೆ. 4 ಲಕ್ಷ ಕೋಟಿ ಬಜೆಟ್ ಇದೆ ಸರ್ ನಮಗೆ. ಅದನ್ನು ಏನು ನಾವೀಗ ಮನೆ ಕಟ್ಟಿ ಕೊಟ್ರೆ ಏನ್ ಸರ್ ಲಕ್ಷ ಗಟ್ಟಲೆ ಕೊಡ್ತೀವಾ? 2 ಲಕ್ಷ, 2.5 ಲಕ್ಷ, 3 ಲಕ್ಷ. ಆ 3 ಲಕ್ಷದಲ್ಲಿ ಎಂತ ಮನೆಗಳಾಗ್ಬಹುದು ಅಂತ ನಮ್ಗೆ ಗೊತ್ತಿದೆ. ಕಷ್ಟ. ಅವಾಗ ದುಡ್ಡು ಎಲ್ಲ ಇತ್ತು, ಅವಾಗ 4 ಲಕ್ಷ ಎಷ್ಟು ಕೊಟ್ಟಿದ್ದೆ ನಾನು ಮನೆಗೆ. ಮಾಡಿಬಿಡ್ಬೋದಾಯ್ತು, ಥ್ಯಾಂಕ್ ಯು. ಈಗ ನೋಡಿ ಇದು ಮಾಡ್ತೀನಿ ತಗೊಳ್ಳಿ ಸರ್. ಖಂಡಿತ ಮತ್ತೊಮ್ಮೆ ಎಲ್ಲರ ಗಮನಕ್ಕೆ ತರ್ತಾ ಇದ್ದೀನಿ. ಕಾರಜೋಳ ಅವರೇ,
ಹನುಮಂತಪ್ಪ ಅವರಿದ್ದಾರೆ ಇಒ. ಹನುಮಂತಪ್ಪ ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್ ಇವ್ರದ್ದು ಈ ಅಲೆಮಾರಿಗಳದ್ದು ಒಂದು 7 ವರ್ಷ ಆಯ್ತು ಸರ್. 80ಕ್ಕೂ ಹೆಚ್ಚು ಅಲೆಮಾರಿಗಳು ಅಲ್ಲಿ ಜಾಗ ಇದೆ. ಮನೆಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಪ್ರೊಸೀಜರ್ ಆಗ್ಬಹುದು ಸರ್ ಪಾಪ? ಸರ್ ಒಂದೇ ಒಂದು ಸಬ್ಮಿಷನ್ ಸರ್. ಹಾ ಸರ್. ಈಗ ನಾವು ಬರೋಕ್ಕಿಂತ ಮುಂಚೆ ಸುಮಾರು 7-8 ವರ್ಷಕ್ಕೆ ಈಗ ಅಲೆಮಾರಿ ಜನಾಂಗ, ಅಕ್ಕಿಪಿಕ್ಕಿ ಜನಾಂಗಕ್ಕೆಲ್ಲ ನಿವೇಶನ ಕೊಟ್ಟಿದ್ದಾರೆ ಸರ್ ಸರ್ಕಾರದ ವತಿಯಿಂದ. ಹೌದೌದೌದು. ಈಗ 19 ನಿವೇಶನಕ್ಕೆ ಹಕ್ಕುಪತ್ರ ಈಗ ನಿಗಮಕ್ಕೆ ಹೋಗಿದೆ ಸರ್. ನಿಗಮಕ್ಕೆ ಹೋಗಿ ನಿಗಮದಿಂದ ರೆಡಿ ಇದೆ ಸರ್. ಅಲ್ಲೇ ಇಡ್ತಿದ್ದಾರೆ. ಇಲ್ಲಿ ಪ್ರೆಸೆಂಟ್ ಇರ್ತಕ್ಕಂಥ ಸ್ಟಿಲ್ ನಾವು ಈಗ ಅಲ್ಲಿ ಇರ್ತಕ್ಕಂಥ ಇನ್ನೂ 25-30 ಕುಟುಂಬ ಇದೆ. ಆ 30 ಕುಟುಂಬಕ್ಕೆ ಹಕ್ಕುಪತ್ರ ಕೊಡಿ ಅಂತೇಳಿ. ಯಾಕೆ ನಿಗಮದ ಡೈರೆಕ್ಷನ್ ಏನಿದೆ, ನಮ್ಗೆ ಹಕ್ಕುಪತ್ರ ಕೊಡೋದ್ಕಿಂತ ಬಿಫೋರ್ ಅವ್ರಿಗೆ ರೇಷನ್ ಕಾರ್ಡ್ ಇರಬೇಕು, ಆಮೇಲೆ ID ಕಾರ್ಡ್ ಇರಬೇಕು. ಹಂಗಿದ್ರೆ ಮಾತ್ರ ಕೊಡೋದಕ್ಕೆ ಅನುಕೂಲ ಆಗುತ್ತೆ ಸರ್. ಈಗ ಅವ್ರಿಗೆ ಇನ್ನು ಉಳಿಕೆಯಾದ ಕುಟುಂಬಗಳಿಗೆ ಅವ್ರಿಗೆ ಯಾವುದೇ ರೀತಿ ರೇಷನ್ ಕಾರ್ಡ್ ID ಕಾರ್ಡ್ ಇಲ್ಲ ಸರ್. ನಮ್ಮ ಹತ್ರ 19 ಜನ ಏನ್ ರೆಡಿ ಇದಾರೋ ಅವ್ಕಾಗ್ಲೇ ನಿಗಮಕ್ಕೆ ಹೋಗ್ಬಿಟ್ಟು ಈಗ ಪ್ರೆಸೆಂಟ್ ಹಕ್ಕುಪತ್ರ ಕೊಡೋದಕ್ಕೂ ರೆಡಿ ಆಗಿದೆ ಸರ್. ಇದು ಸರ್ ವಾಸ್ತವಾಂಶ. ಈಗ ಅವರಿಗೆ ಈಗ ರೇಷನ್ ಕಾರ್ಡ್ ಮತ್ತೊಂದು ಮಾಡ್ಬೇಕಂದ್ರೆ ಹೆಂಗೆ ಹನುಮಂತ ಸಾಹೇಬ್ರೆ? ಸರ್ ಈಗ ಅಲ್ಲಿ ಸ್ಥಳೀಯವಾಗಿ SCCC ಡಾಟಾ, ಸೋಷಿಯಲ್ ಎಕನಾಮಿಕ್ ಕ್ಯಾಸ್ಟ್ ಸೆನ್ಸಸ್ ಅಂತೇಳಿ SCCC ಡಾಟಾದಲ್ಲಿ ಇರಬೇಕು. ಅವರು ನಿವೇಶನ ರೈತರ ಪಟ್ಟಿಯಲ್ಲಿ ಇರ್ಬೇಕು ಸರ್. ಅವರು ನಿವೇಶನ ರೈತರ ಪಟ್ಟಿಯಲ್ಲಿದ್ರೆ ಅವರು ತಾಲೂಕಾ ಕಡೆಯಿಂದ ಲೆಟರ್ ಕೊಟ್ಟು ಬಿಟ್ಟು ಅವರಿಗೆ ರೇಷನ್ ಕಾರ್ಡ್ ಕೊಡೋದಕ್ಕೆ ಏರ್ಪಾಟ್ ಮಾಡ್ಕೋಬೇಕು. ಆ ತಾಲೂಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ರೇಷನ್ ಕಾರ್ಡ್ ಸರ್. ಅದು ನಿವೇಶನ ರೈತರ ಪಟ್ಟಿ ನಾವು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಾವು ಮಾಡ್ತಾ ಇದ್ದೀವಿ ಸರ್. ಓಕೆ ಸರ್. 19 ಜನರಿಗೆ ಈಗ ಸಿಗುತ್ತೆ. ಪ್ರೆಸೆಂಟ್ ರೆಡಿ ಇದೆ ಸರ್. ಎಸ್ ಸರ್ ಹನುಮಂತಪ್ಪ ಅವರೇ, ಥ್ಯಾಂಕ್ ಯು. ನಿಗಮದಿಂದ ರೆಡಿ ಇದೆ ಸರ್. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೋಡಿ, ಇನ್ನೊಂದು ಈ ಬಡವರದೊಂದು ನನಗೆ ಕೋಪ ಬರೋದು ಒಂದೇ ವಿಚಾರಕ್ಕೆ. ಉಳಿದದ್ದೆಲ್ಲ ವಿಚಾರಗಳಿಗೆ ಗೊತ್ತಿರುತ್ತೆ. ಒಂದು ರೇಷನ್ ಕಾರ್ಡ್ ಮಾಡ್ಲಿಕ್ಕೆ ನಿಮಗೆ ಗೊತ್ತಿರೋದಿಲ್ವಾ? ಆ ಎಲೆಕ್ಷನ್ ಟೈಮಲ್ಲಿ ಬಂದಿರ್ತಾರಲ್ಲ, ನೀವು MLA MP ಗಳನ್ನ ಹಿಡಿಬೇಡಿ, ಅವರ ಹಿಂದಿಂದ ಬಂದಿರ್ತಾರಲ್ಲ, ಬಾರಯ್ಯ ಇಲ್ಲಿ ಅಂತೇಳಿ ಕರೀರಿ, ಮಾಡಿಕೊಡ್ ರೇಷನ್ ಕಾರ್ಡ್ ಮತ್ತೊಂದು ಅಂತೇಳಿ. ಆಮೇಲೆ ಎಲ್ಲರೂ ಗೊತ್ತಿರುತ್ತೆ ರೇಷನ್ ಕಾರ್ಡ್ ಹೆಂಗ್ ಮಾಡಬೇಕು ಅಂತೇಳಿ. ಅದೇನು ಬ್ರಹ್ಮವಿದ್ಯೇನಲ್ಲ, ರಾಕೆಟ್ ಸೈನ್ಸ್. ಎಲ್ಲರೂ ಮಾಡ್ಕೊಂಡಿರ್ತಾರೆ. ನಮ್ಮ ಬಳಿ ಕೆಲವರು ಈ ಪಾಪ ಈ ಬಡವರೆಲ್ಲ ಬಂದ್ಬಿಟ್ಟು ಸರ್ ಅವ್ರ ಮಕ್ಕಳದ ಏನೋ ಒಂದು ಚಿಕಿತ್ಸೆಗೆ ಸರ್ಕಾರದ ದುಡ್ಡು ಸಿಗುತ್ತೆ ಸರ್, ಇಲ್ಲ ಅಂತಲ್ಲ. CM ಫಂಡ್ ಇಂದ 80,000 1 ಲಕ್ಷ ತನಕ ಮಾಡಿಕೊಡ್ಬಹುದು. ಆ ಮಾಡ್ಕೊಡ್ಬೇಕು ಅಂತಂದ್ರೆ ನಿಮ್ಮ ಹತ್ರ ಏನಿರಬೇಕು? ರೇಷನ್ ಕಾರ್ಡ್ ಇರಬೇಕು, BPL ಕಾರ್ಡ್ ಇರಬೇಕು. ನೀವು BPL ಕಾರ್ಡ್ ಇಲ್ಲ, ಮತ್ತೊಂದಿಲ್ಲ, ನೋಡಿ ಸರ್ ನನ್ನ ಮಗ ಹಿಂಗಾಯ್ತು, ಮಗಳು ಹಿಂಗಾಯ್ತು ಅಂತ ಬಂದ್ರೆ ನಾನೇನ್ ಮಾಡ್ಲಿ? ಆ ತರ ಬಂದವರಿಗೆ ಸರಿಯಾಗಿ ಬೈದು ಕಳಿಸಿದೀನಿ ಅಂದ್ರೆ ಸರ್ ಒಂದು ಕಾಮನ್ ಸೆನ್ಸ್ ಅಲ್ವಾ? ಒಂದು ಅದನ್ನು ನೀವು ಮಾಡಕ್ಕಾಗಿಲ್ಲ ಅಂತಂದ್ರೆ, ಈಗ ಗೃಹಲಕ್ಷ್ಮಿ ಯೋಜನೆ ಬಂತಪ್ಪ, ನೀವು ಯಾರೇ ಟೀಕೆ ಟಿಪ್ಪಣಿ ಏನು ಬರಲಿ, ಆ 2,000 ಬರೋದಕ್ಕೆ ಒಂದು ಅಪ್ಲಿಕೇಶನ್ ಹಾಕಿ ಏನೋ ಮಾಡ್ಕೊಂಡ್ ಬರ್ಬೇಕಲ್ಲ.